ಅಣ್ಣ ನಮಸ್ಕಾರ ಅಣ್ಣ ಯಾವ್ರಣ್ಣ? ನಾವು ಚಿಕ್ಕಲ್ಬಾಳ ಚಿಕ್ಕಲ್ ಆರ್ವಳ್ಳಿ ತಾಲೂಕು. ಆರ್ವಳ್ಳಿ ತಾಲೂಕು. ಅಣ್ಣ ಎಷ್ಟು ವರ್ಷದಿಂದ ಈ ವರಿ ಸಾಕೊಂಡಿದ್ದೀರಿ ಅಣ್ಣ? ಇದು ನಮ್ಮನೆಗೆ ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತಾ? 3 ವರ್ಷದಿಂದ ಸಾಕಣೆ ಮಾಡ್ತಾ ಇದ್ದೀರಿ ಅಂದರೆ ಇದೇ ಜಾತಿ ಇವೇ ಮಿಟ್ಕೊಂಡಿದ್ದೀರಾ ಮೊದಲು ಸಾಕಿದ್ರಾ? ಇಲ್ಲ ಮೊದಲಿಂದನೂ ಐತೆ. ಹಾಂ ಅಂದರೆ ಯಾವಾಗೂ ಕಡೆಬಾಯಿ ಎತ್ಕಟ್ತಾ ಇತ್ತು. ಹಾಂ ಇವಾಗೂ ಕೆಲಸಕ್ಕೆ ಅಂತಾನೆ ಮಾಡ್ಕೊಂಡಿದ್ದೀವಿ. ಕೆಲಸಕ್ಕೆ ಅಂತಲೇ ಇಟ್ಕೊಂಡಿದ್ದೀರಿ. ಅಣ್ಣ ಏನು ರೇಟ್ ಆಗ್ಬೋದಣ್ಣ ಇವು? ನಂಗೆ 460 ಆಗವ. 4,60,000. ಇದು ಉಳುಮೆ ಮಾಡ್ಬೋದಾ ಇದರಲ್ಲಿ? ದಿನ ಕೆಲಸ ಮಾಡ್ತಾ ಇದ್ವಿ ಮೇಡಮ್. ನಾವು ರೇಷ್ಮೆಗಾರರೆ. ಹಾಂ ಭತ್ತ ಹೊಲ ಗದ್ದೆ. ಅಲ್ಲ ಈಗ ಹೇಳ್ತಾರೆ ಓರಿ ಕಟ್ಟಿರೋರು ಇದು ಬೇರೆ ಸೋಕಿಗೆ ಮಾತ್ರ ಇರ್ತವೆ. ಈಗ ನಾವು ಯಾರ ಓರಿ ಕೇಳಿದ್ರೆ ಅಣ್ಣ ಸೋಕಿ ದನನೇ ಬೇರೆ ಇರ್ತದೆ, ಅಣ್ಣ ಗೇಯೋ ದನನೇ ಬೇರೆ ಇರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಇದರಲ್ಲೇ ಗೇಯಬೇಕು, ಅದು ದುಡ್ಡು ಹಿಂಗಾಗೋರು ಅದು ನಮ್ಗೆ ಉಳ್ಕೋಬೇಕು. ಗೇಯ್ತೀವಿ, ಬರೋ ದುಡ್ಡಲ್ಲಿ ಏನು ತಿಂಡಿ ಹಾಕೋರು ಅದನ್ನ ಹಾಕೊಂಡು ಸಾಕೊಂಡಿದೀವಿ. ಗಾಡಿಗೆ ಮಾಡಿಕೊಂಡ್ರೆ ನಾವು ಮಾಡೋಕ್ಕಾಗಲ್ಲ ಸರ್ ಇದರಲ್ಲಿ. ಹಂಗಾರೆ ಈ ಉಳುಮೆ ವ್ಯವಸಾಯ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ರೇಷ್ಮೆ ತೋಟದಿಂದ ಹೇಳ್ತೀವಿ, ಭತ್ತದ ಹೇಳ್ತೀವಿ, ಗಾಡಿ ಗಾಡಿ ಎಲ್ಲ ಮಾಡ್ತೀವಿ. ಅಣ್ಣ ರೈಟ್ ಬಂದರೆ ಯಾರ ರೈತರು ನಾವು ಸಾಕಬೇಕು, ಈ ಥರ ನಮಗೂ ಕ್ರೇಜಿ ಬೇಕು ಅಂತ ಹೇಳಿದ್ರೆ ನೀವು ಈ ಎತ್ತುಗಳು ಕೊಡಿಸ್ತೀರಾ? ಅಣ್ಣ ಏನು ಬೆಲೆ ಕೊಡಿಸ್ತೀರಣ್ಣ? ನಾವು ಅವತ್ತು ತೊಗೊಂಡಿದ್ದು ಇವಾಗಿನ ಬಜಾರಲ್ಲಿ ಏನಿದೆ ಆ ಬೆಲೆನೇ ಕೊಟ್ಟು ತಗೊಳ್ಳಿ. ನಮ್ಗೆ 8 ಲಕ್ಷ ಕೊಡಿ 10 ಲಕ್ಷ ಕೊಡಿ ಅಂತ ನಾವು ಕೇಳಲ್ಲ. ನಾವು ಸಾಕಿರೋದು ಹೇಗಿದೆಯೋ ಅದ್ರ ಮೇಲೆ ನಮ್ಗೆ ವ್ಯಾಪಾರ ಮಾಡಿ. ಅಂದರೆ ಅವ್ರು ಇನ್ನೂ ಇದು ದೊಡ್ಡ ಸೈಜ್ ಆಯ್ತು ಅಂದ್ಕೊಳ್ಳಿ, ಒಂದು ಮೀಡಿಯಮ್ ಇರೋ ಸೈಜ್ ಬೇಕು, ಅಲ್ಲಾಗದೇ ಇರೋವು ಅಲ್ಲಾಗಿರೋವು ಆ ಮಟ್ಟ ಬೇಕು ಅಂದ್ರೂ ಒಂದು 2.5 ಲಕ್ಷದಿಂದ ಸ್ಟಾರ್ಟಿಂಗ್ ಇಂದ ಇದೆ. ಇನ್ನೂ ಕಮ್ಮಿಯಿಂದನೂ ಇದೆ. ಅಂದ್ರೆ ಗೇಮ್ ಏನು ಮಾಡ್ಕೋಬಹುದು, ಸೋಕಿನೂ ಮಾಡ್ಕೋಬಹುದು. ಹೌದು, ಮನೇಲಿ ಇನ್ನೂ ಒಂದೇ ಇದೆ ಸರ್, 2 ಲಕ್ಷ ಆಗಿದೆ. ಈಗ ಆಲ್ರೆಡಿ ಇದೆಯಾ ಅಲ್ಲಿ? ಈಗ ಯಾರ ಬಂದು ರೈತರು ನಮಗೂ ಬೇಕು ಅಂದ್ರೆ ಕೊಡ್ತೀವಿ ಸರ್, ನಾವು ಕೊಡ್ತೀರಿ. ಅಣ್ಣ ಇವೇನು ರೇಟ್ ಕೊಡ್ತೀರಣ್ಣ? ನಾವು 560 ಹೇಳ್ತಾ ಇದ್ದೀವಿ. 560. ಹೆಚ್ಚು ಕಮ್ಮಿ ವ್ಯಾಪಾರದಲ್ಲಿ ಕೂತ್ಕೊಂಡಾಗ ಫೈನಲ್ ಹೆಚ್ಚು ಕಮ್ಮಿ ಬಂದಾಗ ಕೊಡ್ತೀವಿ. ಒಂಚೂರು ಮುಂದಕ್ಕೆ ಕೊಡಿ ಹಂಗೆ ಜನ, ಮುಂದಕ್ಕೆ ಬಿಡ್ರಿ, ಮುಂದಕ್ಕೆ ಬಿಡ್ರಿ. ಬಡ್ಕೊ ಬಂದಲ್ಲ ಇವಕ್ಕೆ ಎಕ್ಸ್ಟ್ರಾ ಗಾಡಿ ಮಾಡಿಸ್ಬೇಕಾ? ನಾವು ಮಾಡಿಸ್ಕೊಂಡಿದ್ದೀವಿ ಆಲ್ರೆಡಿ. ಇವಕ್ಕೆ ಮಾಮೂಲಿ ಗಾಡಿ ಆಗಲ್ಲ? ಮಾಮೂಲಿ ಗಾಡಿ ಆಗಲ್ಲ, ಈ ಹೈಟು ಸಾನೇ ಇದೆಯಲ್ಲ. ಇರಿ ಇರಿ ಇರಿ, ಯೂಟ್ಯೂಬ್ ಬಿಗಿಯಾಗಿ ಮಾಡಿದ್ದೀರಾ? ಸರಿ ಸರಿ ಅಣ್ಣ ಮೇಂಟೆನೆನ್ಸ್ ಏನಣ್ಣ? ಮೇಂಟೆನೆನ್ಸ್ ಮಾಮೂಲಿ ಸರ್, ನಮ್ಮ ಒಣಲು ಮಾಮೂಲಿ 2 ಟೈಮ್ ತಿಂಡಿ ಕೊಡಲೇಬೇಕು. ಕೆಲಸ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಕೊಟ್ಕೋತೀವಿ. ಶೋಕಿ ಜಾತ್ರೆಗೆ ಟೈಮ್ ಅಂದಾಗ ಒಂದು ಸ್ವಲ್ಪ ಮುತುವರ್ಜಿ ಜಾಸ್ತಿ. ಎಲ್ಲ ಜಾತ್ರೆಗೂ ಎಲ್ಲ ಅಂತ ಏನಿಲ್ಲ, ನಮ್ಮ ಕಬ್ಬಾಳಮ್ಮ ಅಯ್ಯನಗುಡಿ ಇದು 2 ಬಿಟ್ರೆ ನಾವೇನು ಹೊರಗಡೆ ಎಲ್ಲೂ ಹೋಗಲ್ಲ. ಫಂಕ್ಷನ್ ಗಿಂಕ್ಷನ್ ಇದ್ರೆ ರೀಚ್ ಆಗ್ತೀವಿ ಸರ್. ಅಣ್ಣ ಆಯೋದು ಒದಿಯೋದು ಅವೆಲ್ಲ ಏನಿಲ್ಲ. ಇವನು ಚಿಕ್ಕ ಮಗ ಇವನು. ಹೌದಾ? ಹಿಡ್ಕೊತಾನೆ, ಇವನು ಹಿಡ್ಕೊತಾನೆ. ಹಿಂಗೆ ಹೊಡ್ಕೊಬರಪ್ಪ, ಹಿಂಗೆ ಹೊಡ್ಕೊಬರ ಅಂತ ಹೇಳಿ, ಹಿಂಗೆ ಹೊಡ್ಕೊಬ. ಹೆಂಗಸರು ಮಕ್ಕಳೆಲ್ಲ ಹಿಡ್ಕೊಬೋದಾ? ಹೌದು ಸರ್, ನಮ್ಮ ಮಿಸ್ಸಸ್ ಎಲ್ಲ ಹಿಡ್ಕೊತಾರೆ. ಅವರೇ ತಿಂಡಿ ಕೊಡೋದು, ಹುಲ್ಲಾಕೋದು, ಅಂದರೆ ಅರ್ಧ ಮೇಂಟೆನೆನ್ಸು ಮನೆಯವರೇ ಮಾಡ್ತಾರೆ. ಮಾಡಬೇಕು. ಅಣ್ಣ ನಿಮ್ಮ ಊರೇ
ಎಷ್ಟಾಗಿದೆ ಅಣ್ಣ ಇವು? 220. ನಿಮ್ಮ ಹೆಸರಣ್ಣ? ಮುದ್ದಾನ್ಮಯ್ಯ ಅಂತ. ಯಾವ್ರಣ್ಣ? ನಾವಿಲ್ಲೇ ಅಲ್ಲಾಳರು ಟೌನ್ ಪಕ್ಕ. ಎಷ್ಟು ವರ್ಷದಿಂದ ಸಾಕ್ತಾ ಇದೀರಣ್ಣ ಓರಿ ಇವ? ನಮ್ಮ ತಾತನ ಕಾಲದಿಂದ ಇದೆ. ತಾತನ ಕಾಲದಿಂದ ಸಾಕಣೆ ಮಾಡ್ಕೊಬತ್ತಾ ಇದ್ದೀರಿ. ಅಂದರೆ ಇದೇ ಸೈಜ್ ಕಟ್ತಾ ಇದ್ದೀರಾ ಇಲ್ಲ ದೊಡ್ಡ ಸೈಜ್ ಕಟ್ಟಿದ್ದೀರಾ? ಸೈಜ್ ಇರ್ತವೆ. ಪುಟ್ಟ ಒಂದೇನು. ಹಾಂ, ಎಷ್ಟು ಕೊಟ್ರಣ್ಣ? ಅವು 5,80,000. ಇವು 2,20,500. ಸ್ವಲ್ಪ ಮುಂದೆ ಅಣ್ಣ ಯಾರ ಓರಿ ಬೇಕಂದ್ರೆ ಓರಿ ಕೊಡಿಸ್ತೀರಾ? ಬಂದರೆ ಕೊಡ್ತೀವಿ. ನಿಮ್ಮ ನಂಬರ್ ಹೇಳ್ರಿ. ಅಲ್ಲ, ಬಂದರೆ ಕೊಡ್ತೀವಿ. 96 ಹೆಸರು ಮುದ್ದಾನ್ಮಯ್ಯ. 32 45 7983. ಅಣ್ಣ ನಿಮ್ಮ ಹೆಸರು? ಮುದ್ದಾನ್ಮಯ್ಯ ಅಂತ. ಮುದ್ದನ್ಮಯ್ಯ. ಯಾರ ಫೋನ್ ಮಾಡಿದ್ರೆ ಓರಿ ಕೊಡಿಸಿ. ಓಕೆ.